ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಸೌಮ್ಯ ಚಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಯುಗಾದಿ ಹಬ್ಬದ ವ್ಲಾಗ್ ಆಗಿರುತ್ತೆ. ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಬ್ಬದ ದಿನ ಎಷ್ಟೇ ಬೆಳಗ್ಗೆ ಬೇಗ ಇದ್ದರೂ ಟೈಮೇ ಸಾಕಾಗಲ್ಲ. ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನೇ ಅಡುಗೆ ಮಾಡ್ಕೊಂಡೆಲ್ಲ ಮಾಡೋ ಹೊತ್ತಿಗೆ ಲೇಟಾಗಿ ಹೋಗ್ಬಿಡುತ್ತೆ. ಬೇಗ ಪೂಜೆ ಮುಗಿಸೋಣ ಅಂತಂದರೆ ಆಗಲೇ ಇಲ್ಲ. ಆದರೂ 8 ಗಂಟೆ ಆಗೇ ಹೋಯಿತು ನಾನು ಪೂಜೆ ಮಾಡೋದ್ರೊಳಗಡೆ. ನಮ್ಮ ಮನೇಲಿ ದೇವ್ರ ಮನೆ ಸ್ವಲ್ಪ ಕ್ಲೀನ್ ಮಾಡಬೇಕಂದ್ರೆ ಕಷ್ಟನೇ. ಫೋಟೋಸ್ ಎಲ್ಲ ತೆಗೆದು ಆ ಮ್ಯಾಟ್ಸ್ ಎಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡ್ಕೊಂಡು ಮಾಡೋ ಹೊತ್ತಿಗೆ ಏನಿಲ್ಲ ಅಂದ್ರೂ ಒಂದು ಹಾಫ್ ಆನ್ ಅವರ್ ಆದರೂ ಬೇಕೇ ಬೇಕು. ನೆಕ್ಸ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಫೋಟೋಸ್ ಎಲ್ಲ ಒರೆಸ್ಬಿಟ್ಟು ಗಂಧ ಎಲ್ಲ ಇಟ್ಬಿಟ್ಟು ನೆಕ್ಸ್ಟು ದೇವ್ರ ಸಾಮಾನೆಲ್ಲ ತೊಳೆಯೋಣ ಅಂತ ಕಿಚನಿಗೆ ಬಂದೆ. ಸಿಂಕೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ನಾನು ಯಾವಾಗಲೂ ಪೀತಾಂಬರಿ ಪೌಡ್ರಲ್ಲೇ ತೊಳಿತಾ ಇದ್ದೆ. ಬಟ್ ಒಬ್ಬರು ಗೊತ್ತಿರೋರು ಚಿನ್ನ ಬೆಳ್ಳಿ ಅಂಗಡಿಯವರು ಪೀತಾಂಬರಿ ಪೌಡ್ರಲ್ಲಿ ತೊಳಿಬಾರ್ದು, ಬೆಳ್ಳಿ ಎಲ್ಲ ಸವಿಯುತ್ತೆ ಅಂದಾಗಿಂದ ಪೀತಾಂಬರಿ ಪೌಡ್ರಲ್ಲಿ ನಾನು ತೊಳೆಯೋದಿಲ್ಲ. ಫಸ್ಟು ಪಾತ್ರೆಗಳನ್ನೆಲ್ಲ ವಿಮ್ ಜೆಲ್ ಬರುತ್ತಲ್ಲ ಅದರಲ್ಲಿ ತೊಳ್ಕೊಂಡು ಹುಣಸೆಹಣ್ಣು ಮತ್ತು ಸಬೀನಾದಲ್ಲಿ ವಾಶ್ ಮಾಡ್ಕೊತೀನಿ. ನಿಮಗೆ ಹಲ್ಪುಡಿ ಏನಾದರೂ ಕೋಲ್ಗೇಟ್ ಹಲ್ಪುಡಿ ಏನಾದರೂ ಸಿಕ್ಕಿದರೆ ನಿಮಗೆ ಅದರಲ್ಲಿ ಕೂಡ ವಾಶ್ ಮಾಡಿಕೊಂಡು ಚೆನ್ನಾಗಾಗತ್ತೆ. ಬಟ್ ನನಗೆ ಇಲ್ಲೆಲ್ಲೂ ಸಿಕ್ಕಲಿಲ್ಲ, ಸೊ ಹಂಗಾಗಿ ನಾನು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಅದರಲ್ಲೂ ಅಷ್ಟೇ ತುಂಬ ಚೆನ್ನಾಗಾಗತ್ತೆ ಬೆಳ್ಳಿ. ನೆಕ್ಸ್ಟು ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹೂವು ಎಲ್ಲ ಹಾಕ್ಬಿಟ್ಟು ಬೇಳೆ ಎಲ್ಲ ಬೇಯಕ್ಕೆ ಇಟ್ಬಿಡೋಣ ಅಂತೇಳ್ಬಿಟ್ಟು ಕಿಚನಿಗೆ ಬಂದೆ. ಹೆಸರು ಬೇಳೆನೂ ನೆನೆಸಿಟ್ಟೆ. ಹಾಗೆಯೇ ನಾವು ಯಾವಾಗಲೂ ಕಡಲೆಬೇಳೆಯಲ್ಲಿ ಮಾಡ್ತಾಯಿದ್ವಿ, ಈ ಸಲ ನಾನು ತೊಗರಿ ಬೇಳೆಯಲ್ಲಿ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಾನು ಮನೆ ಮುಂದೆ ಎಲ್ಲ ರಂಗೋಲಿ ಬಿಟ್ಟು ಬಾಗಿಲಿಗೆಲ್ಲ ರಂಗೋಲಿ ಬಿಟ್ಟು ಹೂವು ಹಾಕಿ ಫಸ್ಟ್ ಹಣ್ಣಿಟ್ಟು ಪೂಜೆ ಮಾಡಿದೆ. ನಾನು ಯಾವಾಗಲೂ ಫಸ್ಟು ಪೂಜೆ ಮಾಡ್ಕೊಬಿಡ್ತೀನಿ, ಆಮೇಲೆ ಅಡುಗೆ ಎಲ್ಲ ಮಾಡ್ಕೊತೀನಿ. ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಎಲ್ಲ ಒಬ್ಬಳೇ ಕೆಲಸ ಮಾಡಿರೋದ್ರಿಂದ ತುಂಬ ಟಯರ್ಡ್ ಆಗ್ತಾಯಿತ್ತು. ಸೊ ರೆಸ್ಟ್ ಎಲ್ಲ ಮಾಡಿ ಆಮೇಲೆ ಡಿಸೈಡ್ ಮಾಡಿದ್ವಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳ್ಬಿಟ್ಟು. ನಾವು ನಮ್ಮ ಫ್ರೆಂಡು ಒಟ್ಟಿಗೆ ದೇವಸ್ಥಾನಕ್ಕೆ ಹೋದ್ವಿ. ರೆಡಿ ಆಗಿಬಿಟ್ಟು ಹಾಗೆ ಮನೇಲೇ ಒಂದೆರಡು ಕ್ಲಿಪ್ಪಿಂಗ್ಸ್ ತೊಗೊಂಡ್ವಿ. ದೇವಸ್ಥಾನ ತುಂಬ ಚೆನ್ನಾಗಿತ್ತು, ನಾನು ಯಾವಾಗಲೂ ನೋಡಿರಲಿಲ್ಲ. ಹಾಗೆ ಒಂದು 2-3 ಫೋಟೋಸ್ ತೊಗೊಂಡು ವೀಡಿಯೋಸ್ ತೊಗೊಂಡು ವಾಪಸ್ ಮನೆಗೆ ಬಂದ್ವಿ. ಥ್ಯಾಂಕ್ ಯು.